ಇದು ತಿರುಪತಿ ತಿಮ್ಮಪ್ಪನ ಭಕ್ತರು ನೋಡಲೇಬೇಕಾದಂತಹ ಸುದ್ದಿ. ಗೋವಿಂದನ ಭಕ್ತರಿಗೆ ಮುಂದಿನ ತಿಂಗಳು ದೇವರ ದರ್ಶನ ಸುಲಭ ಅಲ್ಲ. ಭಕ್ತರಿಗೆ ಶಾಕ್ ನೀಡಲು ನಿರ್ಧರಿಸಿದೆ ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ. ಮುಂದಿನ ತಿಂಗಳ 7ರಿಂದ ಕಾಲ್ನಡಿಗೆ ಮೂಲಕ ತಿರುಮಲಕ್ಕೆ ಬರುವ ಭಕ್ತರಿಗೆ ದಿವ್ಯ ದರ್ಶನ ರದ್ದಾಗಲಿದೆ. ಪ್ರತಿ ಶುಕ್ರವಾರ ಮತ್ತು ಶನಿವಾರ ಹಾಗೂ ಭಾನುವಾರ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರಿಗೆ ದಿವ್ಯ ದರ್ಶನ ಇರಲ್ಲ, ಬದಲಿಗೆ ಸಾಲಿನಲ್ಲೇ ಸಾಗಬೇಕಾಗುತ್ತೆ. ಅಂದಹಾಗೆ ದಿವ್ಯ ದರ್ಶನ ರದ್ದತಿಗೆ ಲಡ್ಡು ಕಾರಣವಂತೆ. ಟಿಟಿಡಿಗೆ ನಷ್ಟ ಆಗ್ತಿರೋ ಕಾರಣ ಲಡ್ಡು ವಿತರಣೆ ನಿಲ್ಲಿಸೋದಕ್ಕೆ ನಿರ್ಧರಿಸಲಾಗಿದೆಯಂತೆ. ತಿಮ್ಮಪ್ಪನ ಹುಂಡಿಗೆ ಪ್ರತಿನಿತ್ಯ 2 ಕೋಟಿ ರೂಪಾಯಿ ಹರಕೆ ಬಂದು ಬೀಳುತ್ತೆ. ಆದರೂ ನಷ್ಟದ ನೆಪದಲ್ಲೇ ಲಡ್ಡು ವಿತರಣೆ ನಿರ್ಧಾರ ಈಗ ಕೈಗೊಳ್ಳಲಾಗಿದೆ. ತಿರುಪತಿ ತಿರುಮಲ ಟ್ರಸ್ಟ್ ತಿರುಪತಿ ದೇವಸ್ಥಾನದಲ್ಲಿ ಅಲ್ಲಿ ಬೆಟ್ಟವನ್ನ 11 ಕಿಲೋಮೀಟರ್ ಬೆಟ್ಟವನ್ನ ಹತ್ತೋರಿಗೆ ಫ್ರೀಯಾಗಿ 2 ಲಡ್ಡುಗಳನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಆದ್ರೆ 140 ಕೋಟಿ ರೂಪಾಯಲ್ಲಿ ನಷ್ಟ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈಗ ಟಿಟಿಡಿ ಹೇಳ್ತಾ ಇರುವಂತದ್ದು. ಅದರಿಂದಾಗಿ ಆ ನಷ್ಟವನ್ನ ತುಂಬುವಂತಹ ಸಲುವಾಗಿ ಫ್ರೀಯಾಗಿ ಏನು ಲಡ್ಡು ಕೊಡ್ತಾ ಇದ್ವಿ ಅದನ್ನ ನಿಲ್ಲಿಸುವಂತ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಭಕ್ತರು ಏನ್ ಹೇಳ್ತಾರೆ ಅಂತ ನಾವು ಬೆಂಗಳೂರಿನ ತಿರುಮಲ ತಿರುಪತಿ ದೇವಸ್ಥಾನದ ಬಳಿ ಇದ್ದೀವಿ. ಇಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ಜನ ಭಕ್ತರಿದ್ದಾರೆ. ಅವರ ಒಪಿನಿಯನ್ ಏನು, ಏನ್ ಹೇಳ್ತಾರೆ ಅಂತ ಅಂದ್ರೆ ಅದು ನಿಲ್ಲಿಸೋದು ಒಳ್ಳೇದಾ ಅಥವಾ ಅದೇ ರೀತಿಯಾಗಿ ಫ್ರೀಯಾಗಿ ಲಡ್ಡುಗಳನ್ನ ವಿತರಣೆ ಮಾಡಬೇಕಾ ಅನ್ನುವಂತ ಬಗ್ಗೆ ನಾವು ಜನರನ್ನೇ ತಿಳ್ಕೊಂಡ. ಸರ್ ಏನ್ ಹೇಳ್ತೀರಿ ಅಂತ? ಪ್ರಸಾದನ ಇವತ್ತಿಂದ ಅಲ್ಲ, ಸುಮಾರು ವರ್ಷಗಳಿಂದ ಪ್ರಸಾದನ ಫ್ರೀಯಾಗಿ ಕೊಡ್ತಾನೆ ಇದ್ದಾರೆ. ಮತ್ತೆ ಇವಾಗ್ಲೂ ಅದೇ ರೀತಿ ಮುಂದುವರಿಸಬೇಕು. ಅದಕ್ಕೆ ಚಾರ್ಜ್ ಮಾಡೋದಂತೂ ಖಂಡಿತವಾಗಿ ತಪ್ಪು, ಮತ್ತೆ ನಿಲ್ಸೋದು ಅದು ಕಠಿಣವಾದಂತ ಅಪರಾಧ ಅಂತಾನೆ ಹೇಳ್ಬಹುದು. ಲಡ್ಡು ಒಂದು ರೀತಿ ಬಿಸ್ನೆಸ್ ಆಗೋಯ್ತಾ ಅಂತ. ಈಗ ಭಕ್ತಿಗೆ ಪೂರಕವಾಗಿ ಅದು ಲಡ್ಡು ಕೊಡ್ತಿದ್ರು, ಅದನ್ನೇ ಈಗ ನಿಲ್ಸೋ ಮಾತಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಅನೇಕರಿಗೆ ಆರಾಧ್ಯ ದೈವವಾಗಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಪಾದಯಾತ್ರೆ ಮೂಲಕ ಜನರು ಆ ದೇವಸ್ಥಾನವನ್ನ ಭೇಟಿ ನೀಡಿ ಅಲ್ಲಿ ಸಿಗ್ತಕ್ಕಂಥ ಪ್ರಸಾದವನ್ನ ತಂದು ಸೇವನೆ ಮಾಡ್ತಕ್ಕಂಥದ್ದೇ ಭಾಗ್ಯ ಅಂತ ಅನ್ಕೊಂಡಿದ್ರು. ಇಂಥ ಸಂದರ್ಭದಲ್ಲಿ ಈಗ ಭಕ್ತರ ಪಾಲಿಗೆ ಇದು ಏನು ಉಚಿತವಾಗಿ ಕೊಡ್ತಕ್ಕಂಥ ಲಡ್ಡನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಕ್ಕಂಥ ಮಾತು ನಿಜಕ್ಕೂ ಕೂಡ ತುಂಬಾ ಆಘಾತವಾಗಿದೆ ನಮ್ಮಂತ ಭಕ್ತರಿಗೆ. ಯಾವುದೇ ಕಾರಣದಿಂದ ದೇವಸ್ಥಾನದ ಆಡಳಿತ ಮಂಡಳಿ ಉಚಿತವಾಗಿ ಕೊಡ್ತಕ್ಕಂಥ ಲಡ್ಡುನ ನಿಲ್ಲಿಸಬಾರದು. ಭಕ್ತಿ ಪೂರ್ವಕವಾಗಿ ಅದೇನು ನಡ್ಕೊಂಡು ಬಂದಿದೆ ಹಿಂದಿನಿಂದ ಅದನ್ನ ಚಾಚು ತಪ್ಪದೆ ಅದನ್ನ ಪಾಲಿಸಬೇಕಂತ ಹೇಳಿ ನಾನು ಭಕ್ತಿ ಪೂರ್ವಕವಾಗಿ ಮತ್ತೆ ಕೇಳ್ಕೊಳ್ತಾ ಇದ್ದೇನೆ ಸರ್. ಇದು ಭಕ್ತರು ಹೇಳ್ತಾ ಇರುವಂತದ್ದು. ಫ್ರೀಯಾಗಿ ಏನು ಹಿಂದಿನಿಂದ ಕೊಡ್ತಾ ಬಂದಿದ್ರು ಅದನ್ನ ಕೊಡಬೇಕು ಅನ್ನುವಂತ ಮಾತನ್ನ ಕೂಡ ಇವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಾದೇಶ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.